ಈಗ ನೀವು ಯೂಸ್ ಮಾಡಿರೋ ಕಾಸ್ಟ್ಯೂಮ್ಸ್ ಆಗಿರೋ ಜ್ಯುವೆಲ್ರಿ ಏನು ಮಾಡಿದ್ರಿ? ಇವಾಗ ಕಾಂತಾರ ಮುಗ್ದೋಯ್ತು, ಸಿನಿಮಾ ಎಲ್ಲ ಆಯ್ತು, ಆ ಜ್ಯುವೆಲ್ರಿ ಆಗಿರ್ಬೋದು, ಕಾಸ್ಟ್ಯೂಮ್ಸ್ ಎಲ್ಲಿ ಹೋಯ್ತು? ಇದೆಯಾ? ಇದೆ ಅದೇನು ಮಾಡಬೇಕು ಅಂದ್ಕೊಂಡಿದ್ರಿ? ಸದ್ಯ ಏನು ಪ್ಲಾನ್ ಮಾಡಿಲ್ಲ, ಯಾಕಂದರೆ ಶೂಟಿಂಗ್ ಮುಗಿಸಿ ಈಚೆ ಬರಬೇಕಾದ್ರೆ ಪ್ರಮೋಷನ್ ಇದೆಲ್ಲ ಕೆಲಸಗಳು ಸ್ಟಾರ್ಟ್ ಆಯ್ತಲ್ಲ, ನಾವು ಹ್ಯಾವ್ ಟು ಥಿಂಕ್. ಒಂದು ಸ್ವಲ್ಪ ಪ್ಲಾನ್ಸ್ ಇದೆ, ಅದ್ರ ಮೇಲೆ ನೋಡಬೇಕು ಇನ್ನು. ಅಂದರೆ ಪ್ಲಾನ್ ಇದೆ ಅದನ್ನು ಅಥವಾ ಸೇಲ್ ಮಾಡಿ? ಇಲ್ಲ ಹಾಗೆಲ್ಲ ಏನು ಮಾಡಲ್ಲ, ಪ್ರಿಸರ್ವ್ ಮಾಡ್ತೀವಿ. ಬಟ್ ಅದನ್ನು ಸ್ವಲ್ಪ ಪ್ಲಾನ್ ಮಾಡಬೇಕು, ಎಲ್ಲ ಇಟ್ಟಿದ್ದೀವಿ ಹಾಗೇನೆ. ಓಕೆ. ಮತ್ತೆ ಒಂದಿಷ್ಟು ಶೂಟಿಂಗ್ ಪ್ರೋಸೆಸ್ಸಲ್ಲಿ ನಿಮಗೆ ಅಂದರೆ ತುಂಬ ಇವಾಗ ಏನಾದರೂ ಸ್ಟುಡಿಯೋ ಥರ ಅಲ್ಲಿ ನೀಟಾಗಿ ತಂದು ಹ್ಯಾಂಡಲ್ ಮಾಡೋ ಥರ ಇದ್ದರೆ ಓಕೆ. ನಮ್ಮದೆಲ್ಲ ಲೊಕೇಶನ್ಸು ಆ ಮಳೆ ತುಂಬ ಲಾಸ್ಟ್ ಶೂಟ್ ಮಾಡಬೇಕಾದ್ರೆ ನಾವು ಟೋಟಲಿ ಹೆವಿ ರೈನ್ ಇತ್ತು, ಅದೆಲ್ಲ ಸರ್ವೈವ್ ಆಗಿ ಬಂದಿದೆ ಇವಾಗ ನಮ್ಮದು ಕಾಸ್ಟ್ಯೂಮ್ಸು. ಇವಾಗ ಹೋಗ್ಬಿಟ್ಟು ಚೆಕ್ ಮಾಡಬೇಕು. ಸೊ ನೀವು ಹೆಂಗೆ ಮಾಡಿದೆ ಕಾಸ್ಟ್ಯೂಮ್ಸ್ಗಳನ್ನು? ಯಾವ ಥರ ಐಡಿಯಾ? ಈಗ ಕನಕಾವತಿ ಯೂಸ್ ಮಾಡಿರೋ ಬಟ್ಟೆಗಳಾಗಿರ್ಬೋದು ಅಥವಾ ರಾಜರು ಹಾಕಿರೋದಂಥ ಇದನ್ನಾಗಿರ್ಬೋದು, ಹೆಂಗೆ ರಿಸರ್ಚ್ ಮಾಡಿದ್ರಿ ನೀವು? ಅಂದರೆ ಈ ಸಿನಿಮಾ ಇಟ್ಸ್ ಅಬೌಟ್ ನಮ್ಮದು ಒಂದು ಮಣ್ಣಿನ ಕತೆ. ಆ್ಯಂಡ್ ಪ್ರತಿ ಕ್ಯಾರೆಕ್ಟರ್ನು ರಿಷಬ್ ಒಂದು ಬರೆದಿರೋ ರೀತಿ ಆಗಿರ್ಬೋದು, ಕ್ಯಾರೆಕ್ಟರ್ ಗ್ರಾಫ್, ರಿಷಬ್ ತಲೆಯಲ್ಲಿ ಏನಿದೆ, ಅವ್ರಿಗೇನು ವಿಷನ್ ಇದೆ, ಅವ್ರ ಕ್ಯಾರೆಕ್ಟರ್ನ ಹೇಗೆ ತೋರಿಸೋದಕ್ಕೆ ಇಷ್ಟಪಡ್ತಿದ್ದಾರೆ ಅವರು. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಏನಂದರೆ ಲೈಕ್ ಒಂದು ಎವ್ರಿ ಕ್ಯಾರೆಕ್ಟರ್ಗೆ ಒಂದು ಸೋಲ್ ಆಫ್ ದ ಸ್ಟೋರಿ ಇದೆಯಲ್ಲ ನಮ್ಮದು ಸಾಯಿಲ್ದು, ಅದನ್ನು ನೀವು ಆ ಕಾಸ್ಟ್ಯೂಮ್ಸಲ್ಲಿ ತರಬೇಕು. ಇಟ್ ಶುಡ್ ಬಿ ಲೈಕ್ ರೂಟೆಡ್. ಅದೊಂದು ನನ್ನ ಫಸ್ಟಿಂದ ತಲೆಯಲ್ಲಿತ್ತು. ವಿ ಹ್ಯಾವ್ ಟು ಲೈಕ್ ಅದೊಂದು ರೂಟೆಡ್ ರಾ ಡಿವೈನ್ ಎಲಿಮೆಂಟ್ ಶುಡ್ ಬಿ ದೇರ್ ಅಂತ ಇನ್ ಆಲ್ ದ ಕಾಸ್ಟ್ಯೂಮ್ಸ್ ಏನು ಮಾಡ್ತಿದ್ದೀವಿ ಅದರಲ್ಲಿ. ಬಟ್ ರಿಸರ್ಚ್ ಅಂತ ನಿಮಗೆ ತುಂಬ ಥೌಸಂಡ್ಸ್ ಆಫ್ ಇಯರ್ಸ್ ಎಗೋ ಸೆಟ್ ಆಗಿರೋದ್ರಿಂದ ರಿಸರ್ಚ್ ಮಾಡಬೇಕಾದ್ರೆ ನಿಮ್ಗೇನು ತುಂಬ ರೆಫರೆನ್ಸ್ಗಳೆಲ್ಲ ಏನೂ ಸಿಗಲ್ಲ. ಇಲ್ಲಿ ನೋಡಿ ಇಲ್ಲಿ ರೀಕ್ರಿಯೇಟ್ ಮಾಡ್ತೀವಿ ಈ ಥರದ್ದೆಲ್ಲ ಏನೂ ಇರಲ್ಲ. ಸೊ ನಾವೇ ನಮ್ಮದೇ ಒಂದು ರೆಫರೆನ್ಸ್ ಸೆಟ್ ಮಾಡ್ಕೊಂಡು ಹೋದ್ವಿ. ಈ ಟೆಂಪಲಲ್ಲಿ ಏನು ಸ್ಕಲ್ಪ್ಚರ್ಸ್ ಇರುತ್ತೆ, ಈ ಶಿಲ್ಪಕಲೆಗಳು, ಅದರಲ್ಲಿರೋ ಎಲ್ಲ ಚಿಕ್ಕ ಚಿಕ್ಕ ಡೀಟೇಲ್ಸ್ಗಳನ್ನು, ಬಟ್ ಎಲ್ಲದರಲ್ಲೂ ನಾವು ನಮ್ಮದು ಏನದೊಂದು ಡಿವೈನ್ ಎಲಿಮೆಂಟ್ ಆಗಲಿ ಇಲ್ಲ ಒಂದು ತುಂಬ ರೂಟೆಡ್ ಸ್ಟೋರಿನ ಹೇಳ್ತಿದ್ದರಿಂದ ಅದನ್ನು ತಲೆಯಲ್ಲಿ ಇಟ್ಕೊಂಡು ಅದೇ ಥರದ್ದೆಲ್ಲ ನಮ್ಮದು ಕ್ರಿಯೇಟಿವ್ ಪ್ರೋಸೆಸ್ ಇದ್ದಿದ್ದು. ಮತ್ತು ಅರವಿಂದ್ ಅವರು, ಐ ಶುಡ್ ಬಿ ಲೈಕ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್. ಅವರು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿತ್ತು ಅವ್ರು ಇಡೋ ಫ್ರೇಮ್, ಅಂದರೆ ಅದೇ ಇನ್ಸ್ಪೈರ್ ಮಾಡ್ತಿತ್ತು ಇನ್ನೂ ಹೆಚ್ಚೆಚ್ಚು ವರ್ಕ್ ಮಾಡೋದಕ್ಕೆ. ಮತ್ತು ಎಲ್ಲರೂ ತುಂಬ ಕೋಆರ್ಡಿನೇಷನಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ತುಂಬ ರಿಸರ್ಚ್ಗಳು ನಡೆದಿತ್ತು ನಮ್ಮ ಟೀಮಿಂದ. ಜೊತೆಗೆ ಬೆಂಗ್ಲೋನ್ ಅಂತ ನಮ್ಮದು ಆರ್ಟ್ ಡೈರೆಕ್ಟರ್ ಇದ್ದಾರೆ ಅವ್ರ ಕಡೆಯಿಂದ. ಸೊ ಅದೆಲ್ಲದು ಲೈಕ್ ನಾನು, ಅರವಿಂದ್ ಅವರು ಹಾಗೂ ನಮ್ಮದು ಪ್ರೊಡಕ್ಷನ್ ಡಿಸೈನರ್ ಬೆಂಗ್ಲಾನ್, ಧರಣಿ ಎಲ್ಲರೂ ಸೇರಿಕೊಂಡು ಪ್ರತಿ ಡಿಸ್ಕಷನಲ್ಲಿ ಕೂತ್ಕೊಳ್ತಿದ್ವಿ. ಎಲ್ಲ ಲುಕ್ ಬಗ್ಗೆ ಒಂದು ನೀವು ನೋಡಿದ್ರೆ ಎವ್ರಿ ಲುಕ್ ಒಂದು ಮೈನ್ಯೂಟ್ ಡೀಟೇಲ್ಸ್ ಕೂಡ ಇಟ್ಸ್ ಟೇಕನ್ ಕೇರ್, ಯಾವುದು ಏನು ಇಗ್ನೋರ್ ಮಾಡಿಲ್ಲ. ಆ್ಯಂಡ್ ಕೆಲವೊಂದೆಲ್ಲ ಇವತ್ತಿಗೆ ಅನ್ಸುತ್ತೆ ಎಲ್ಲೂ ಏನೂ ಕಾಣಿಸ್ತಾನೂ ಇರಲ್ಲ, ಬಟ್ ನಮ್ಮ ಟೀಮನ್ನು ರಿಷಬ್ ಆಗಿರ್ಬೋದು, ಅರವಿಂದ್ ಆಗಿರ್ಬೋದು, ಎಲ್ಲರೂ ಪರ್ಫೆಕ್ಷನಿಸ್ಟ್, ಏನು ಕಾಂಪ್ರಮೈಸೇ ಇಲ್ಲ. ಸೊ ಆ ಥರ ಟೀಮ್ ಜೊತೆ ಕೆಲಸ ಮಾಡ್ತಾ ನಮಗೂ ಇನ್ನೂ ಜಾಸ್ತಿ ಮೋಟಿವೇಟ್ ಆಗುತ್ತೆ ಬೆಸ್ಟ್ ಕೊಡಲಿಕ್ಕೆ. ಈಗ ರಿಷಬ್ ಅವರು ಅವರ ಡಿರೆಕ್ಷನ್ಗೆ ಮತ್ತು ಆಕ್ಟಿಂಗಿಗೆ ರೆಮ್ಯುನರೇಷನ್ ತಗೊಂಡಿರ್ತಾರೆ, ನೀವೆಷ್ಟು ತಗೊಂಡಿದ್ದೀರಾ ಕಾಸ್ಟ್ಯೂಮ್? ಇದು ಕಾನ್ಫಿಡೆನ್ಷಿಯಲ್, ಬಟ್ ಖಂಡಿತ ತಗೊಂಡಿದ್ದೀನಿ. ಮೊನ್ನೆ ಯಾವುದೋ ಒಂದು ಆರ್ಟಿಕಲ್ ನೋಡ್ತಾ ಇದ್ದೆ, ಪ್ರಗತಿ ಅವ್ರು ಫ್ರೀಯಾಗಿ ಕೆಲಸ ಮಾಡಿದ್ವಿ ಅಂತ. ಖಂಡಿತ ಇಲ್ಲ, ನನಗೆ ಹೊಂಬಾಳೆಯಿಂದ ತುಂಬ ಒಳ್ಳೆ ಪೇಮೆಂಟ್ ಮಾಡಿದ್ದಾರೆ. ಸೊ ಈ ಥರದ ಏನು ಮಾಡಿದ್ರಿ ಸಿಕ್ಕ ರೆಮ್ಯುನರೇಷನ್ ಅಲ್ಲಿ? ಅಲ್ಲ ಅಂದರೆ ಸ್ಯಾಟಿಸ್ಫೈಡ್ ನಾನು ಈ ಜರ್ನಿಗೆ. ಅಂದರೆ ಇದು ಒಂದು ಅದೇ ನಾನು ಹೇಳ್ತಿದ್ನಲ್ಲ, ಈ ಒಂದು ಯೂನಿವರ್ಸಿಟಿ ಥರ ಈ ಸಿನಿಮಾ ಅಲ್ಲಿ ಕಲ್ತಿರೋದು, ಈ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗಲ್ಲ, ಆ ಥರದ್ದು ಒಂದು ಜರ್ನಿ. ಆ್ಯಂಡ್ ಇಟ್ ಮೇಡ್ ಮೀ ರಿಯಲಿ ಸ್ಟ್ರಾಂಗರ್. ಅಂದರೆ ವರ್ಕ್ ವೈಸ್ ಆಗಿರ್ಬೋದು, ಎಮೋಷ್ನಲಿ ಆಗಿರ್ಬೋದು, ಸ್ಪಿರಿಚುವಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು, ಇನ್ ಆಲ್ ದ ಆ್ಯಂಗಲ್. ಬಿಕಾಸ್ ಎವ್ರಿ ಡೇ ಸುಮ್ಮನೆ ಇವಾಗ ವಾಕ್ ಮಾಡಬೇಕಾದ್ರೆ 10,000 ಸ್ಟೆಪ್ಸ್ ಮಾಡಲಿಕ್ಕೆ ಎಷ್ಟು ಯೋಚನೆ ಮಾಡ್ತೀವಿ, ಇನ್ನು ನೋಡ್ತಾ ಇರ್ತೀವಿ 7 ಆಯಿತು 8 ಆಯಿತು. ಬಟ್ ಸೆಟ್ಟಲ್ಲಿ ಈಸಿಲಿ ಲೈಕ್ 20, 22, 25 ಎಲ್ಲ ಹೋಗ್ತಿತ್ತು ಸ್ಟೆಪ್ಸ್ ಕೌಂಟ್. ಅಷ್ಟು ಓಡಾಡ್ತಾ ಇರ್ತಿದ್ವಿ, ಗೊತ್ತಾಗ್ತಿರ್ಲಿಲ್ಲ ಅದು ಕೆಲಸ ಮಾಡಬೇಕಾದ್ರೆ. ಆ್ಯಂಡ್ ಎವ್ರಿ ಡೇ ನಾನು ಶೂಟ್ಗೆ ಹೋಗ್ತಿದ್ದೆ ಅಲ್ವಾ. ಸೊ ಈ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್, ಈ ಥರದ್ದೆಲ್ಲ ಸಿನಿಮಾ ಲೈಫ್ ಟೈಮಿಗೆ ಒಂದ್ಸಲ ಸಿಗತ್ತೆ ಅನ್ಸುತ್ತೆ. ಸೊ ಆ ಅಪರ್ಚುನಿಟಿ ಕೊಟ್ಟಿರೋದಕ್ಕೆ ನಿಮಗೆ ಆಫ್ ದ ಕ್ಯಾಮ್ರಾ ಹೇಳ್ತೀನಿ. ಸೊ ಇನ್ನೊಂದು ವಿಚಾರ, ಈಗ ನಿಮ್ಮದೇ ನೀವು ರಿಷಬ್ ಬರ್ಡೇ ಹೊತ್ತು ನಿಮ್ಮ ಟ್ರಸ್ಟ್ ಬಗ್ಗೆ ಹೇಳಿದ್ರೆ, ಸಿಕ್ಕ ಅಲ್ಲಿ ದುಡ್ಡುಗಳನ್ನ ಯಾವ ತರ ನೀವು ಅಂದ್ರೆ ಸ್ಕೂಲ್ಗೆ ಪೇಂಟ್ ಹೊಡ್ಸೋದಾಗಿರ್ಬೋದು ಅದೆಲ್ಲ ಮಾಡಿಸಿದ್ರಿ ಅಂತ. ಸೊ ಸ್ಕೂಲ್ ಅಡಾಪ್ಟ್ ಮಾಡಿದ್ವಿ ಅಂತ. ಸೊ ಈಗ ಹೆಂಗ್ ನಡೀತಿದೆ ಆ ಕೆಲಸಗಳು? ಚೆನ್ನಾಗಿ ನಡೀತಾ ಇದೆ. ನಾವು ಅಲ್ಲೇ ಇದ್ದಿದ್ದರಿಂದ ಸ್ವಲ್ಪ ಅಲ್ಲಿ ಏನಾಗ್ತಿದೆ ಅಂತ ರೆಗ್ಯುಲರ್ ಆಗಿ ಚೆಕ್ ಮಾಡಿ ಏನು ಬೇಕು ಏನು ಬೇಡ ನೋಡ್ಕೊಂಡು ಮಾಡೋದಕ್ಕೆ ಈಸಿ ಆಯಿತು. ತುಂಬ ಚೆನ್ನಾಗಿ ನಡೀತಾ ಇದೆ.
ನಿಮ್ಮ ಮಕ್ಕಳನ್ನ ಕೂಡ ನೀವು ಕುಂದಾಪುರಕ್ಕೆ ಶಿಫ್ಟ್ ಮಾಡಿ ಅಲ್ಲೇ ಸ್ಕೂಲಿಗೆ ಎಲ್ಲ ಸೇರಿಸಿದ್ರಂತೆ, ಯಾವ ಸ್ಕೂಲಿಗೆ ಹೋಗ್ತಾ ಇದ್ರು? ಸೊ ಅಲ್ಲಿ ಎಜುಕೇಶನ್ಗೆ ಹಾಕ್ಬೇಕು ಅಂತ ಯಾಕೆ ಅನ್ಸಿದ್ದು? ಅಂದ್ರೆ ಅಲ್ಲಿ ಎಜುಕೇಶನ್ ಬೇಕು ಅಂತ ಯಾಕೆ ಅನ್ಸಿದ್ದು? ಅಂದ್ರೆ ನೀವು ಅಲ್ಲಿ ಇರ್ತೀರಿ ಅಂತ? ಹೌದು, ನಮಗೆ ಶೂಟಿಂಗ್ ಇದ್ದಿದ್ರಿಂದ ರಿಷಬ್ ಶಿಫ್ಟ್ ಆಗಿಬಿಟ್ಟಿದ್ರು. ಅದಕ್ಕಿಂತ 1 year ಮುಂಚೆನೇ ರಿಷಬ್ ಮಂಗಳೂರಲ್ಲಿದ್ದರು. ಮಂಗಳೂರಿಂದ ಕುಂದಾಪುರಕ್ಕೆ ಶಿಫ್ಟ್ ಆದರು ಸ್ಕ್ರಿಪ್ಟ್ ವರ್ಕ್ ನಡಿಬೇಕಾದ್ರೆ. ಸೊ ನಾನು ಕೂಡ ನಾನು ಬೇಸಿಲಿಂದ ಶಿಫ್ಟ್ ಮಾಡಬೇಕಿತ್ತು. ಮತ್ತು ಹೇಗಂದರೆ ರಿಷಬ್ಗೆ ಹೇಗೂ ಇದು 2-3 years ಆಗ್ತದೆ, ಅವ್ರಿಗೆ ಬ್ಯಾಂಗ್ಳೂರಿಗೆ ಬರ್ಲಿಕ್ಕಾಗಲ್ಲ, ಮಕ್ಳನ್ನ ಮಿಸ್ ಮಾಡ್ಕೊಳ್ತಾರೆ. ಸೊ ನಾನು ಶಿಫ್ಟ್ ಆಗಬೇಕಿತ್ತು, ಅದರಿಂದ ಮಕ್ಳನ್ನ ಕರ್ಕೊಂಡು ಊರಿಗೆ ಶಿಫ್ಟ್ ಆದ್ವಿ. ಅಲ್ಲಿನೇ ಊರಿಗಿಂತ ಎಜುಕೇಷನ್ ಬೇಕಾ, ಬೆಸ್ಟ್ ಅಲ್ವಾ ಸೌತ್ ಕೆನರಾ ಎಜುಕೇಷನ್ ಎನಿ ಡೇ. ಸೊ ಅಲ್ಲಿನೇ ಸ್ಕೂಲಿಗೆ ಹಾಕಿದ್ವಿ ಅವ್ರನ್ನ. ಇವಾಗನೂ ಅಲ್ಲೇ ಓದ್ತಾ ಇದ್ದಾರೆ. ಇಬ್ಬರ ಜೊತೆ ಕೂತ್ಕೊಂಡೆ ನೀವು ಸಿನಿಮಾ ನೋಡಿರೋದು, ನೀವು 4 ಜನ. ಸೊ ಮಗ ಅಪ್ಪನ್ ನೋಡಿ ಏನಂದ್ರು ಅಂತ? ಅವನಿಗೆ ಆ್ಯಕ್ಷನ್ ಸೀಕ್ವೆನ್ಸ್ ಅಂದರೆ ತುಂಬ ಇಷ್ಟ. ಎಲ್ಲ ಸಿನಿಮಾದು ಲಾಸ್ಟ್ ಕಾಂತಾರದ್ದು ನೋಡ್ತಾ ಇರ್ತಾನೆ, ಚಿಂಟು ಅಣ್ಣನ ಸಿನಿಮಾದು ನೋಡ್ತಾ ಇರ್ತಾನೆ ಅವನು. ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ಇದು ತುಂಬ ಎಂಜಾಯ್ ಮಾಡ್ದ ಅವನು. ಫುಲ್ ಖುಷಿಯಲ್ಲಿ ನೋಡ್ತಾ ಇದ್ದ ಅವನು. ನೋಡಿ ಸ್ಕ್ರೀನ್ ಮೇಲೆ ಈಗ ಮನೇಲಿ ಅದೇ ಪಪ್ಪನ್ ಥರ ಫೈಟ್ ಮಾಡ್ತೀನಿ, ಇಲ್ಲ ಕಾಂತಾರ ಥರ ಫೈಟ್ ಮಾಡಿ ಅಂತೆಲ್ಲ ಕೇಳ್ತಿರ್ತಾನೆ ರಿಷಬ್ಗೆ. ಬೇಬಿ ಫುಲ್ಲು ನಗ್ತಾ ಇದ್ಲು. ಅವಳಿಗೆ ಅಷ್ಟೊಂದು ಗೊತ್ತಾಗಲ್ಲ ಅಲ್ಲ, ಬಟ್ ಚಾರಿಯೇಟ್ ಫೈಟ್ ಎಲ್ಲ ನೋಡಿ ಅದರಲ್ಲಿ ಸ್ವಲ್ಪ ಫನ್ನಿ ಆಗಿತ್ತಲ್ಲ, ಅದೆಲ್ಲ ನೋಡಿ ನಗ್ತಾ ಇದ್ಲು. ಮತ್ತೆ ಇನ್ನೂ ಅದಕ್ಕಿಂತ ಜಾಸ್ತಿ ಅವ್ರಿಗೆ ಗೊತ್ತಾಗಲ್ಲ ಇನ್ನು.